ನಮ್ಮ ಕಾಲೇಜ್ಗೆ ಇದುವರೆಗೆ 606 ಜನ ಅಡ್ಮಿಷನ್ ಆಗಿದ್ದಾರೆ, ಆಲ್ ಫಸ್ಟ್ ಇಯರ್ ಕೋರ್ಸಸ್. ತುಂಬ ಸುತ್ತಮುತ್ತ ಇರೋ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಿಗೆ ಅಡ್ಮಿಷನ್ ಕಡಿಮೆಯಾಗಿದೆ, ಅಡ್ಮಿಷನ್ ಕೊರತೆ ಆಗಿದೆ. ಆದರೆ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಜಾಸ್ತಿ ಆಗಿದೆ. ನಮಗೆಲ್ಲ ಒಂದು ಸಂತೋಷ, ಅದೇನು ಅಂದರೆ ಸ್ಥಳೀಯ MLA ಅವರ ಮತ್ತು CDC ಮೆಂಬರ್ಸ್ಗಳ ಸಹಕಾರದಿಂದ ಹಾಗೂ ಅಧ್ಯಾಪಕರ ನಿರಂತರ ಪರಿಶ್ರಮದಿಂದ ಈ ಕಾಲೇಜಿನ ಹೊರ ಆವರಣ ಔಟ್ಲುಕ್ ತುಂಬ ಚೆನ್ನಾಗಾಗಿದೆ. ಒಂದು ಕಾರ್ಪೊರೇಟ್ ಔಟ್ಲುಕ್ ಈ ಕಾಲೇಜಿನ ಕಟ್ಟಡಕ್ಕೆ ಬಂದಿದೆ. ಯಾರಾದರೂ ಬಂದು ಈ ಕಾಲೇಜನ್ನು ನೋಡಿದ್ರೆ ಆಹಾ ಏನಪ್ಪ ಇದು ಇಷ್ಟು ಚೆನ್ನಾಗಿದೆ ಕಾಲೇಜು ಅಂತ ಅಂದ್ಕೊಳ್ಳೋ ಹಾಗೆ ನಮ್ಮ ಕಾಲೇಜಿನ ಔಟ್ಲುಕ್ ಇದೆಯಾ ಇಲ್ವಾ? ಅದ್ರ ಹಿಂದೆ ತುಂಬ ಜನ ಕೂಲಿಯವರ ಪರಿಶ್ರಮ ಇದೆ. ಸರ್ಕಾರ ಕಾಸು ಕೊಟ್ಬಿಟ್ರೆ ಆಗಲ್ಲ. ಸ್ಕಿಲ್ಡ್ ಲೇಬರ್ಸು ಬೆವರು ಸುರಿಸಿ ವರ್ಷಗಟ್ಟಲೆ ದುಡಿದು ಆ ಅಂದ ಬರೋ ಹಾಗೆ ಮಾಡಿದ್ದಾರೆ. ಅದು ಬೆಲೆ ಇಲ್ಲದ್ದು. ನಾನು ಆ್ಯಕ್ಚುಲಿ ಹೇಳೋಕ್ಕೆ ಹೊರಟಂಥ ಸಂಗತಿ ಏನು ಅಂತಂದರೆ, ಔಟ್ಲುಕ್ ನೋಡಿ ಪ್ರೈವೇಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗೋ ಥರ ನಮ್ಮ ಕಾಲೇಜ್ಗೂ ಔಟ್ಲುಕ್ ನೋಡಿ ಅಡ್ಮಿಷನ್ ತುಂಬ ಜನ ಆಗಿದ್ದಾರಾ ಅಂತ ಒಂದು ಆತಂಕ ಇತ್ತು ನನಗೆ ಒಳಗಡೆ. ಬಟ್ ನಾನು ನಿಮ್ಗೆ ಇವತ್ತು ಭರವಸೆ ಕೊಡ್ತೀನಿ, ಇನ್ನರ್ ಕಂಟೆಂಟ್ ಕೂಡ ಅದಕ್ಕಿಂತ ಚೆನ್ನಾಗಿದೆ. ನೀವು ಯಾವ ಸಬ್ಜೆಕ್ಟ್ ಟೀಚರ್ನಾದರೂ ತಗೊಳ್ಳಿ, ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಕೂಡ ಇಲ್ಲಿ ಎಕ್ಸಲೆಂಟ್ ಇದ್ದಾರೆ ಅವರವ್ರ ಸಬ್ಜೆಕ್ಟಲ್ಲಿ. ಹಂಗೆ ನೋಡಿದ್ರೆ ಇವತ್ತು ಕೂಡ ಬೆಳಗ್ಗೆ ಪಾಪ ಹುಡುಗನಿಗೆ ಬೈದಾದ್ಮೇಲೆ ತುಂಬ ಹೊತ್ತಾದ್ಮೇಲೆ ನನಗೆ ಬೇಜಾರಾಯಿತು. ಹಂಗೆ ಏನೋ ಕಷ್ಟ ಸುಖ ಏನಿತ್ತೋ, ಅವ್ರವ್ರ ಕಷ್ಟ ಸುಖಗಳೇನೋ ಇರ್ತವೆ, ತಡ್ಕೊಳಕ್ಕಾಗಲ್ಲ, ಅದು ನೀಚೆ ಹಾಕಬೇಕು. ಕೆಲವ್ರಿಗೆ ಅದೊಂದು ಗೀಳಾಗ್ಬಿಟ್ಟಿರ್ತದೆ, ಮಾತಾಡೋದು ಗೀಳಾಗ್ಬಿಟ್ಟಿರ್ತದೆ ಕೆಲವ್ರಿಗೆ ತಡ್ಕೊಳಕ್ಕಾಗಲ್ಲ, ಹೊರಗಡೆ ಹಾಕಲೇಬೇಕು, ಸ್ನೇಹಿತರ ಜೊತೆ ಅದನ್ನು ಹಂಚ್ಕೊಳ್ಳೇಬೇಕು, ಇಲ್ಲದೇ ಇದ್ರೆ ಬರಸ್ಟ್ ಆಗಿಬಿಡ್ತಾರೆ ಅವರು. ಹಂಗಿರ್ತದೆ ಕೆಲವ್ರಿಗೆ. ಇರಲಿ, ಗುಡ್ ಲಿಸನರ್ಸ್ ಆಗಿ ತಯಾರು ಮಾಡೋದು ಈ ನಮ್ಮ ಬ್ರಿಡ್ಜ್ ಕೋರ್ಸ್ನ ಒಂದು ಮುಖ್ಯವಾದ ಉದ್ದೇಶ. ನಾವು ಈ ವಿದ್ಯಾವ್ಯವಸ್ಥೆಯ ಒಳಗಡೆ ಕಣ್ಣೋದಿನಿಂದ ಜ್ಞಾನವನ್ನು ಪಡೆಯುವ, ಕಿವಿಯ ಕೇಳುವಿಕೆಯಿಂದ ಜ್ಞಾನವನ್ನು ಪಡೆಯುವ, ಕೈ ಬರವಣಿಗೆಯಿಂದ ಜ್ಞಾನವನ್ನು ಪಡೆಯುವ ಮತ್ತು ಇವೆಲ್ಲವುಗಳ ಅದರಲ್ಲೂ ಮಾತು ಬರವಣಿಗೆ ಇವೆರಡರ ಮೂಲಕ ಅಭಿವ್ಯಕ್ತಿಯನ್ನು ಮಾಡುವ, ನಮಗೆ ಏನಾದರೂ ಅನಿಸಿದ್ದನ್ನು ಅಭಿವ್ಯಕ್ತಿ ಮಾಡುವ ಈ ಕೌಶಲಗಳನ್ನು ಕಲಿಸುವ ಒಂದು ವ್ಯವಸ್ಥೆಯನ್ನಾಗಿ ಮತ್ತು ಇವುಗಳ ಮೂಲಕ ಕಲಿಯುವ ಒಂದು ವ್ಯವಸ್ಥೆಯನ್ನಾಗಿ ರೂಪಿಸ್ಕೊಂಡಿದ್ದೀವಿ ನಮ್ಮ ಎಜುಕೇಷನ್ ಸಿಸ್ಟಮನ್ನು. ನಾವು ಆರಂಭದಲ್ಲೇ ನಿಮ್ಮನ್ನು ಟೆಲಿಗ್ರಾಮ್ ಗ್ರೂಪಿಗೆ ಸೇರಿಸಿದ್ವಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಅಲ್ಲದೆ ಇನ್ನೂ ಕೆಲವು ಗ್ರೂಪ್ಗಳು ಮಾಡಿದ್ದೀವಿ, ವಾಟ್ಸಪ್ ಗ್ರೂಪ್ಗಳು. ಅಲ್ಲಿ ಮೆಸೇಜ್ ಹಾಕಿದ್ವಿ, ಇವತ್ತು ಕಾಲೇಜ್ ಶುರುವಾಗುತ್ತೆ, ರೀಓಪನ್ ಆಗುತ್ತೆ ಅಂತ. ರೀಓಪನ್ ಆಗುತ್ತೆ ಅಂತ ಹೇಳಿ ಮೆಸೇಜ್ ಹಾಕಿದ್ರೆ 606 ಜನ ಅಡ್ಮಿಷನ್ ಆಗಿರೋರಲ್ಲಿ ಸರಿಸುಮಾರು ಒಂದು 270ರಿಂದ 300 ಜನ ಇವತ್ತು ಬಂದಿದ್ದಾರೆ. ಅಂದರೆ ಇಟ್ ಈಸ್ ಲಿಟ್ಲ್ ಬಿಟ್ ಲೆಸ್ ದ್ಯಾನ್ 50%. ನಾಳೆಯಿಂದ ಅಟೆಂಡೆನ್ಸ್ ಇಂಪ್ರೂವ್ ಆಗ್ಬೋದು ಅಂತ ಅಂದ್ಕೊಳ್ಳೋಣ. ನಾವೊಂದು ಚಾರ್ಟ್ ಮಾಡಿದ್ದೀವಿ, ಸುಮಾರು ಒಂದು 5 ದಿವಸ ಇವತ್ತು ಒಳಗೊಂಡ ಹಾಗೆ 20ನೇ ತಾರೀಕಿನವರೆಗೆ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ಪೀಕಿಂಗ್ ಕಾಲೇಜ್ ಇನ್ನೂ ಶುರುವಾಗಿಲ್ಲ ನೋಡಪ್ಪ, ಈಗ ಗುಜು ಶುರುವಾಯಿತು. ನಿಮ್ಮನ್ನು ಸುಮ್ಮನೆ ಐಡ್ಲಾಗಿ ಹೊರಗಡೆ ಇರಿಸ್ಬೇಕಲ್ವಾ? ನಾವು ಒಂದು ಫೌಂಡೇಶನ್ ಕೋರ್ಸ್ ಮಾಡಬೇಕು, ನಿಮ್ಮನ್ನು ಒಂಚೂರು ಈ ಕಲಿಕೆಗೆ ಓರಿಯೆಂಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ರೂಪಿಸಿದ್ದೀವಿ. ಏನೇನಿರುತ್ತೆ ಆ ಬ್ರಿಡ್ಜ್ ಕೋರ್ಸಲ್ಲಿ ನೀವು ಯಾರಾದರೂ ಬಂದು ಕೇಳ್ಬೋದು. ಆಮೇಲೆ ಸರ್ ಇದೇನು ಸರ್ ಮಾಡ್ತಾಯಿದ್ದೀರಿ? ನಾವು ಬೆಳಗ್ಗೆ ಕಾಲೇಜಿಗೆ ಬಂದು ಯಾವ ರೂಮ್ ನಮ್ಮದು ಅಂತ ಹೋಗಿ ನೋಡಿಕೊಂಡು ಯಾವ ಸೀಟು ಅಂತ ಆ ಸೀಟನ್ನು ನಾನು ಇನ್ನೂ 3 ವರ್ಷಕ್ಕೆ ಇಲ್ಲೇ ರಿಜಿಸ್ಟರ್ ಮಾಡಿಕೊಂಡು ಅಲ್ಲೇ ಜಂಡ ಊರಬೇಕು ಅಂತ ಅಂದ್ಕೊಂಡು ಏನೋ ಫಸ್ಟ್ ಪೀರಿಯಡ್ ಯಾರು ಬರ್ತಾರೆ, ನೆಕ್ಸ್ಟ್ ಪೀರಿಯಡ್ ಯಾರು ಬರ್ತಾರೆ, ನಾನು BA ನಲ್ಲಿ HEK ತೊಗೊಂಡಿದ್ದೀನಿ, HES ತೊಗೊಂಡಿದ್ದೀನಿ, EJP ತೊಗೊಂಡಿದ್ದೀನಿ, HEP ತೊಗೊಂಡಿದ್ದೀನಿ, ಫಸ್ಟ್ ಅವರ್ ಯಾರು ಟೀಚರ್ ಬರ್ತಾರೆ, ಏನು ಪಾಠ ಮಾಡ್ತಾರೆ, ಅವ್ರನ್ನೊಂಚೂರು ಅಳೆದು ಸುರಿದು ನೋಡುವ ಅಂತೆಲ್ಲ ಅಂದ್ಕೊಂಡು ಬಂದರೆ ಫಸ್ಟು ಶುರು ಮಾಡ್ತಿದ್ದಂಗೆ ಒಂದು ದೊಡ್ಡ ದೀರ್ಘವಾದ ಭಾಷಣ ಶುರು ಮಾಡಿಬಿಟ್ರಲ್ಲ ನೀವು ಅಂತ ಅನ್ಕೋತಾ ಇರ್ಬೋದು. ನೀವೆಲ್ಲ ಅನ್ಕೋತಾ ಇದ್ದೀರಾ? ಕೆಲವರು SR ಅಂತೀರಿ. ನಾವು ಏನಾದರೂ ಪ್ರಶ್ನೆ ಕೇಳಲಿ, ಒಳ್ಳೆ ಪ್ರಶ್ನೆ ಕೇಳಲಿ, ತಪ್ಪಾದ ಪ್ರಶ್ನೆ ಕೇಳಲಿ, ಒಳ್ಳೆ ಉತ್ತರ ಬರೋ ಥರದ ಪ್ರಶ್ನೆ ಕೇಳಲಿ, ಏನಾದರೂ ಕೇಳಲಿ, ನೀವೆಲ್ಲ ಹೆಂಗೆ ಟ್ರೈನ್ ಆಗಿಬಿಟ್ಟಿದ್ದೀರಾ ಅಂದರೆ SR ನೋ ಸರ್, SR ನೋ ಸರ್, ಎರಡೇ ಉತ್ತರ ಅಲ್ವಾ? SR ಅಲ್ಲ, ಪ್ರಶ್ನೆಗಳು ಹಂಗೆ ಇರ್ತವೆ, SR ನೋ ಪ್ರಶ್ನೆಗಳು. ಇವಾಗೆಲ್ಲ ಸಿಲೆಬಸ್ ಎಲ್ಲ ಹೆಂಗೆ ಡೆವಲಪ್ ಆಗ್ತಾ ಇದೆ ಅಂದರೆ ಡಿಗ್ರಿ ಲೆವೆಲಲ್ಲಿ
ಕಾಂಪಿಟೇಟಿವ್ ಕೋಚಿಂಗ್ ಸೆಂಟರ್ಗಳಿಗೆ ಯಾಕೆ ಹೋಗ್ತೀರಾ? ಬನ್ನಿ, ನಾವೇ ಕಾಲೇಜುಗಳವರು ನಿಮ್ಗೆ ಯಾವ ಜ್ಞಾನನೂ ಕೊಡೋದು ಬೇಡ, ನಾವೇ ಕಾಂಪಿಟೇಟಿವ್ ಕೋಚಿಂಗ್ ಸೆಂಟ್ರಾಗಿ ರೂಪಾಂತರ ಆಗಿಬಿಡ್ತೀವಿ ಅನ್ನೋ ಥರದ್ದು ಒಂದು ಕಾಂಪಿಟೇಷನ್ನು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಸೃಷ್ಟಿಯಾಗ್ತಾ ಇದೆ. ನಮ್ಮ ಕರಿಕ್ಯುಲಮ್ ಭಾಗವಾಗಿ, ಸಿಲೆಬಸ್ ಭಾಗವಾಗಿ MCQ ಮೆಥಡ್ದು ಕ್ವೆಶ್ಚನ್ಸ್ ಇಂಟ್ರಡ್ಯೂಸ್ ಮಾಡಿಬಿಟ್ಟಿದ್ದೀವಿ ಪೇಪರ್ಸಲ್ಲಿ. ಪಾಠ ಮಾಡುವಾಗಲೂ ಕೂಡ MCQ ಮೆಥಡಲ್ಲಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಮೆಥಡಲ್ಲಿ ಹೇಗೆ ಒಂದು ಕಂಟೆಂಟನ್ನು ಓದಬೇಕು, ಹೇಗೆ ಒಂದು ಕಂಟೆಂಟನ್ನು ಅರ್ಥ ಮಾಡ್ಕೋಬೇಕು, ಹೇಗೆ ನಾವು ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕು, ಮುಂದೆ ನಾವು ಎದುರಿಸ್ಬೋದಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಈ ಟೆಕ್ಸ್ಟನ್ನು ಯಾವ ರೀತಿಯಲ್ಲಿ ಓದಬೇಕು ಅಂತ ಹೇಳ್ಕೊಡೋ ಥರ ನಮ್ಮ ಕರಿಕ್ಯುಲಮ್ಮು ಡೆವಲಪ್ ಆಗಿಬಿಟ್ಟಿದೆ. ಬೋದಾಳವರು ಮಾತಾಡುವಾಗ ಕೆಲವಾರು ಕತೆಗಳನ್ನು ಹೇಳ್ತಾ, ಈ ಕಥೆನ ಈಗ ಯಾಕೆ ಹೇಳ್ತಿದ್ದಾರೆ, ಈ ಕಥೆನ ಯಾರು ಹೇಳ್ತಿದ್ದಾರೆ, ನಮಗೆ ಯಾಕೆ ಹೇಳ್ತಿದ್ದಾರೆ, ಯಾವುದ್ರ ಮೇಲೆ ಸ್ಟ್ರೆಸ್ ಕೊಟ್ಟು ಹೇಳ್ತಿದ್ದಾರೆ ಅಂತ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ. ಯಾವುದಾದ್ರೂ ಕತೆ ಕೇಳುವಾಗ ಅವ್ರ ಮಾತು ಬರೀ ಕತೆಗೆ ಮಾತ್ರ ಅನ್ವಯಿಸೋದಲ್ಲ. ಪಾಠ ಮಾಡುವಾಗ ಟೀಚರು ಏನೇ ಹೇಳಲಿ ಅದು ಸಿಲೆಬಸ್ಗೆ ಸಂಬಂಧಪಟ್ಟದ್ದು ಹೇಳಿ, ಸಂಬಂಧಪಟ್ಟದೇ ಇರೋದು ಹೇಳಿ, ಇನ್ನೇನೋ ವಿಚಾರ ಹೇಳಲಿ, ಇದನ್ನ ಈ ಟೀಚರ್ ಯಾಕೆ ಹೇಳ್ತಿದ್ದಾರೆ, ನಮ್ಗೆ ಯಾಕೆ ಹೇಳ್ತಿದ್ದಾರೆ, ಇದ್ರ ಉದ್ದೇಶ ಏನು, ಇದ್ರ ಪರಿಣಾಮ ಏನು, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನನಗಾಗೋ ಪ್ರಯೋಜನ ಏನು, ಇವ್ರು ಹೇಳೋದನ್ನು ಪಾಲಿಸೋದ್ರಿಂದ ನನಗಾಗೋ ಪ್ರಯೋಜನ ಏನು ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡ್ತೀರಾ? ಹಾಂ, ಎಸ್ ಸರ್ ಅನ್ನಿ. 3 ವರ್ಷ ಇರೋದು ಏನಕ್ಕೆ? ನಿಮ್ಮನ್ನು ಉಜ್ಜಿ ನಿಮ್ಮ ಬಣ್ಣ ಬದಲಾಯಿಸೋದಕ್ಕೆ, ಅಂದರೆ ಮೆದ್ಲಿನ ಬಣ್ಣ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಕೆಲವರು ಒಂಚೂರು ಬದಲಾವಣೆ ಆಗ್ತಾರೆ. ಆದರೆ ಏನು ಮಾಡೋದು? ಇದು ಏನೋ ಒಂದು 10% ಪ್ರಭಾವ ಬೀರಿದ್ರೆ ಹೆಚ್ಚು ನಮ್ಮ ಎಜುಕೇಷನ್ ಸಿಸ್ಟಮು. ಇದರ ಆಚೆಗೆ 108 ಇದ್ದಾವೆ ಲೋಕದಲ್ಲಿ ನೀವು ಕಲಿಯುವಂಥ ಸಂಗತಿಗಳು. ನಿಮ್ಮಲ್ಲಿ ಅಂಗೈಯಲ್ಲೇ ಲೋಕ ತೋರಿಸುವಂಥದ್ದೆಲ್ಲ ಇದೆ ಇವಾಗ. ಏನು ಅಂತ ಗೊತ್ತಾಯ್ತಾ? ಹುಡುಗರಿಗಂತೂ ಹೇಳಂಗೆ ಇಲ್ಲ. ಹುಡುಗರಿಗಾದರೂ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ. ಅಮ್ಮ ಬೈತಾಳೆ, ಅಪ್ಪ ಬೈತಾನೆ, ಈ ಥರದ್ದು ಇರುತ್ತೆ. ಹುಡುಗರು ಡೋಂಟ್ ಕೇರ್. ಅವ್ರದ್ದೇ ಕಲಿಕೆ ಜಗತ್ತುಗಳಿರ್ತವೆ, ಬೇರೆ ಜಗತ್ತುಗಳು. ನಾವೇನೋ ಒಂದು 10% ನಾವು ಕಲಿಸ್ತಾ ಇದ್ದೀವಿ ನಮ್ಮ ಹುಡುಗರಿಗೆ ನಾವು ಕಲಿಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡ್ರೆ, ಅವ್ರು ಕಲಿಯೋ ಜಗತ್ತುಗಳು 108 ಇರ್ತವೆ ಹೊರಗಡೆ. ಅವ್ರು ಅಲ್ಲಿ ಕಲಿತಾರೆ. ಅವ್ರ ಫ್ರೆಂಡ್ ಸರ್ಕಲಲ್ಲಿ ಏನೇನೋ ದುರ್ವಿದ್ಯೆಗಳೆಲ್ಲ ಕಲಿಯೋದಿರುತ್ತೆ. ನಿಮ್ಮೊಂದು ಸ್ವಲ್ಪ ಈ ಕಡೆಗೆ ಓರಿಯೆಂಟ್ ಮಾಡೋದಕ್ಕೆ ಈ ಕೋರ್ಸ್ ಮಾಡಿದ್ದೀವಿ. ನಾನು ಅವಾಗಲೇ ಹೇಳಕ್ಕೆ ಹೊರಟಿದ್ದೇನು ಅಂದರೆ, BA ಅದರೊಳಗಡೆ ಕೆಲವರು HEP ತೊಗೊಂಡಿದ್ದೀರಿ, ಕೆಲವರು HEK ತೊಗೊಂಡಿದ್ದೀರಿ, ಕೆಲವರು HES ತೊಗೊಂಡಿದ್ದೀರಿ, ಕೆಲವರು EJP ತೊಗೊಂಡಿದ್ದೀರಿ. BSc ಕೆಲವರು ಅದರಲ್ಲಿ PCM ತೊಗೊಂಡಿದ್ದೀರಿ, ಕೆಲವರು ಅದರಲ್ಲಿ PMCS ತೊಗೊಂಡಿದ್ದೀರಿ. ಇನ್ನು ಬೇರೆ LCE ಕೋರ್ಸ್ ತೊಗೊಂಡಿರೋರು ಒಬ್ರಿಬ್ಬರು ಇದ್ದೀರಿ. BCAನೇ ಬೇಕು. ಅದೇನು ಚಿನ್ನ ಅಗಿತಾರಪ್ಪ ಗೊತ್ತಿಲ್ಲ. BCA ತಗೊಂಡು BCAನೇ ಬೇಕು ಅಂತ ಬರ್ತಾರೆ ಮೇಡಮ್ನವ್ರೆ. ಸೀಟ್ ಇಲ್ಲ ಅಂದ್ರೂ ಏನನ್ನ ಮಾಡಿ ಸರ್ ನನಗೊಬ್ಬನಿಗೆ ಒಂದು ಕೊಟ್ಬಿಡಿ ಸರ್, ನನಗೊಬ್ಬನಿಗೆ ಒಂದು ಕೊಡಿ ಸರ್ ಸಾಕು, ಸೀಟ್ ಆಗೋಗಿದೆ ಕಡೆಗೆ ಸರ್, ಒಂದು ಕೊಡಿ ಸರ್. ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಅಪ್ಪ BCAನೇ ಯಾಕೆ ತೊಗೋಬೇಕು ನೀನು PUCನಲ್ಲಿ ಸೈನ್ಸ್ ಓದಿದೀಯಾ, ನಿನಗೆ BA ತಗೊಳ್ಳೋಕ್ಕೂ ಅವಕಾಶ ಇದೆ, BSc ತಗೊಳ್ಳೋಕ್ಕೂ ಅವಕಾಶ ಇದೆ, ಬೇರೆ BBA ನಮ್ಮಲ್ಲಿ ಕೋರ್ಸ್ ಇದೆ ಅದನ್ನು ತಗೊಳ್ಳೋಕ್ಕೂ ಅವಕಾಶ ಇದೆ. ಕಾಮರ್ಸ್ ಅಂತ ಒಂದಿದೆ ಕಣಪ್ಪ, ಅಲ್ಲಿ 2 ವರ್ಷ ಮಾತ್ರ ನೀವು ನಮ್ಮಲ್ಲಿ ಡಿಗ್ರಿ ಓದ್ತೀರಾ, ಇನ್ನು 1 ವರ್ಷ ನಿಮಗೆ ಪೇಯ್ಡ್ ಅಪ್ರೆಂಟಿಸ್ಶಿಪ್ ಇರುತ್ತೆ. ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ತಗೋತೀರಾ. ನಿಮಗೆ ಉದ್ಯೋಗಕ್ಕೆ ಬೇಕಾದಂಥ ಕೌಶಲ್ಯನ ಕಲಿಸ್ಕೊಡುವಂಥ ಒಂದು ಸ್ಪೆಷಲ್ ಕೋರ್ಸ್ ಇದೆ. ಅದು ನೋಡಪ್ಪ ಈ ಥರದ್ದೆಲ್ಲ ಕೋರ್ಸ್ಗಳಿದೆ ಇಲ್ಲ ಸರ್ ನಂಗೆ BCA ಕೊಡಿ ಸರ್. ಅದಕ್ಕೆ ನಾವು ಈ ಬ್ರಿಡ್ಜ್ ಕೋರ್ಸಲ್ಲಿ ವಾಟ್ ಆಫ್ಟರ್ ಹಿಸ್ಟ್ರಿ, ವಾಟ್ ಆಫ್ಟರ್ BSc, ವಾಟ್ ಆಫ್ಟರ್ BCAನ ಯಾಕೆ ಓದಬೇಕು, ಹೇಗೆ ಓದಬೇಕು, ಅದನ್ನು ಓದುವುದರಿಂದ ನಿಮಗೆ ಏನೇನು ಬೇರೆ ಅವೆನ್ಯೂಸು ಓಪನ್ ಅಪ್ ಆಗುತ್ತೆ. ಹಾಗೆ ಎಲ್ಲ ಕೋರ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಓರಿಯೆಂಟೇಷನ್, ಒಂದು ಎಕ್ಸ್ಪ್ಲನೇಟರಿ ಲೆಕ್ಚರ್, ಒಂದೊಂದು ಸಬ್ಜೆಕ್ಟ್ಗೂ ಸಂಬಂಧಪಟ್ಟ ಹಾಗೆ, ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಬ್ರಿಡ್ಜ್ ಕೋರ್ಸಲ್ಲಿ ನಾವು ಇರಿಸಬೇಕು ಅಂತಿದ್ವಿ. ನಮ್ಮ ಟೀಚರ್ಸೇ ಅದನ್ನು ಹೇಳ್ತಾರೆ ನಿಮಗೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಏನನ್ನು ಓದಬೇಕು, ಹೇಗೆ ಓದಬೇಕು, ಏನಾಗಬೇಕು, ನಾಳೆ ನಾನು ಏನಾಗಬೇಕು, ಏನೇನು ಪಾಸಿಬಿಲಿಟೀಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಕೋರ್ಸ್ ತೊಗೊಂಡ್ರೆ ಅನ್ನುವಂತಹ ಐಡಿಯಾಸ್ ಇರಲ್ಲ. ಆ ಥರದ ಐಡಿಯಾಸ್ ಕಡೆಗೆ ನಿಮ್ಮನ್ನು ತೆರೆಯುವಂತಹ ಕೆಲಸವನ್ನು ಈ ಬ್ರಿಡ್ಜ್ ಕೋರ್ಸ್ನಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ. ಆ ಥರದ ಲೆಕ್ಚರ್ಸ್ ಈ ಕೋರ್ಸಲ್ಲಿ ಒಂದು 5 ದಿವಸದಲ್ಲಿ ಇರುತ್ತೆ. ಹಾಗೆಯೇ
ಈಗ 20ನೇ ತಾರೀಕು ಅಧಿಕೃತವಾಗಿ ಯೂನಿವರ್ಸಿಟಿ ನೋಟಿಫಿಕೇಷನ್ ಪ್ರಕಾರ ಈ ಕಾಲೇಜು ಶುರುವಾಗುತ್ತೆ, ನಿಮ್ಮ ರೆಗ್ಯುಲರ್ ಕ್ಲಾಸಸ್ಸು ಶುರುವಾಗುತ್ತೆ. ಅದುವರೆಗೂ ನೀವುಗಳು ಈ ಕೋರ್ಸಲ್ಲಿ ಬ್ರಿಡ್ಜ್ ಕೋರ್ಸಲ್ಲಿ ಮುಂದುವರಿತೀರ. ಅಟೆಂಡೆನ್ಸ್ ಕಂಪಲ್ಸರಿ. ರವಿ ಒಂಚೂರು ನೋಡಪ್ಪ, ಅಟೆಂಡೆನ್ಸು ಸರ್ಕ್ಯುಲೇಟ್ ಮಾಡಿ ಹುಡುಗರಿಗೆ. ಅಟೆಂಡೆನ್ಸ್ ಕಂಪಲ್ಸರಿ ಬ್ರಿಡ್ಜ್ ಕೋರ್ಸಲ್ಲಿ. ನೋಡಿ, ನಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸು ಏನೇನೋ ಬೇರೆ ಬೇರೆ ರೀತಿಯ ಅಡ್ವಾಂಟೇಜ್ಗಳನ್ನು ಹಿಂದೆ ತಗೊಳ್ತಾ ಇದ್ದರು. ಹೋದ ವರ್ಷ ನಾವು ಅದನ್ನೆಲ್ಲ ಒಂಚೂರು ಕಟ್ ಮಾಡಿದ್ದೀವಿ. ನಾವು ಅಕಾಡೆಮಿಕ್ ಆಡಿಟ್ ಅಂತ ಮಾಡ್ತಾಯಿದ್ವಿ ಎವ್ರಿ ಇಯರ್ ಕಂಪಲ್ಸರಿ. ಹಾಗೆಯೇ ಅಟೆಂಡೆನ್ಸ್ ಆಡಿಟ್ ಮಾಡ್ತಾಯಿದ್ದೀವಿ. ಯಾರಿಗೆ ಮಿನಿಮಮ್ 75% ಅಟೆಂಡೆನ್ಸ್ ಇರಲ್ಲ ಅವರಿಗೆ ಪರೀಕ್ಷೆ ಕೂತ್ಕೊಳ್ಳೋಕೆ ಅವಕಾಶ ಕೊಡಲ್ಲ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದೀವಿ, ಈ ವರ್ಷವೂ ಹಂಗೆ ಇರುತ್ತೆ. ನಿಮ್ಮ ಅಟೆಂಡೆನ್ಸು ಇವತ್ತಿಂದನೇ ಶುರುವಾಗುತ್ತೆ. ಕೇಳಿಸ್ಕೊಂಡ್ರಾ? ಹಾಂ, ಒಂದು ಸಾರಿ ಪ್ರಶ್ನೆ ಕೇಳಿದಾಗೇನೆ ಚಕ್ ಅಂತ ಉತ್ತರ ಕೊಟ್ಬಿಡ್ಬೇಕು. ನೀವು ಚಕ್ ಅಂತ ಉತ್ತರ ಕೊಡ್ತಾ ಇಲ್ಲ ಅಂದರೆ ಅವಾಗಲೇ ಸರ್ ಬುದಳ್ ಸರ್ ಹೇಳ್ತಾ ಇದ್ರಲ್ಲ, ಇಲ್ಲೇ ಇರ್ತಾರೆ ಆದರೆ ಇಲ್ಲಿರಲ್ಲ. ಇರ್ತಾರೆ ಫಿಸಿಕಲಿ, ಮೆಂಟಲಿ ಎಲ್ಲೋ ಇರ್ತಾರೆ. ಆಮೇಲೆ ಬ್ರಿಡ್ಜ್ ಕೋರ್ಸಲ್ಲಿ ಇವತ್ತು ಮಧ್ಯಾಹ್ನ ತಿಂಡಿ ತರಿಸಿದ್ದೀವಿ ಎಲ್ರಿಗೂ. ನಾಳೆಯಿಂದ ನೀವು ಮನೆಯಿಂದ ಕಂಪಲ್ಸರಿ ಡಬ್ಬಿ ತರಬೇಕು. 4 ಗಂಟೆವರೆಗೂ ನಿಮ್ಮನ್ನು ಆಚೆ ಬಿಡಲ್ಲ. ಹೌದು. ಹಾಂ, ನೋಡಪ್ಪ ಆಗಲೇ ತಳಮಳ ಶುರುವಾಯಿತು. ಏನಮ್ಮ 4 ಗಂಟೆ ತನಕ ಬಿಡಲು ಅಂತ. ಏನು ಮಾಡೋದು ನಾನು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಲ್ಲ. ಕಾಲೇಜಲ್ಲಿ ಇರ್ತೀನಿ 4 ಗಂಟೆ ತನಕ ಅಂತ ಮನೇಲಿ ಹೇಳಿ ಒಂದು 2 ಗಂಟೆಗೆ ಇಲ್ಲಿಂದ ಹೋಗಿ ಅಲ್ಲೇನೋ 3 ಗಂಟೆ ತನಕ 4 ಗಂಟೆ ತನಕ ಇನ್ನೇನೋ ಮಾಡಿ ಮತ್ತೇನೋ ಮಾಡಿ ಅವಳ ಜೊತೆ ಹೋಗಿ ಇವನ ಜೊತೆ ಹೋಗಿ. ಹಾಂ, ಅವೆಲ್ಲ ಕಟ್ಟಿಟ್ಬಿಡಿ. ನಿಮಗೆ ಓರಿಯೆಂಟೇಷನ್ ಅಂದರೆ ಇದು ಕೂಡ ಡಿಸಿಪ್ಲಿನ್ ಓರಿಯೆಂಟೇಷನ್, ಟೈಮ್ ಮೇಂಟೆನೆನ್ಸ್. 1 ರಿಂದ 2 ಗಂಟೆಗೆ 1 ಅವರ್ ಬಿಡುವು ಕೊಡ್ತೀವಿ ರಿಫ್ರೆಶ್ ಆಗಿ. ನಿಮ್ಗೇನು ಡಬ್ಬಿಲ್ ತಂದಿರ್ತೀರ ನಾಳೆಯಿಂದ ತಿನ್ಕೊಳ್ಳಿ. ಆ ನಂತರದಲ್ಲಿ 2 ಗಂಟೆಗೆ ಎಕ್ಸಾಕ್ಟ್ ವಾಪಸ್ ಬಂದು ಇಲ್ಲಿ ಅಸೆಂಬಲ್ ಆಗಬೇಕು. 2 ಗಂಟೆಯಿಂದ 4 ಗಂಟೆವರೆಗೂ ರುಬ್ಬೋದಿರುತ್ತೆ. ಹಾಂ, ನಿಮ್ಮನ್ನು ಓರಿಯೆಂಟ್ ಮಾಡಬೇಕಲ್ಲ. ಜಗತ್ತಲ್ಲಿ ಏನೇನೋ ಬೇರೆ ಬೇರೆ ಎಲ್ಲ ಸಂಗತಿಗಳು ನಿಮ್ಮ ಮೆದುಳುಗಳನ್ನು ತೊಳೆಯೋವಿರ್ತವೆ, ಅವನ್ನ ತೊಳಿಬೇಕಲ್ಲ. ಅದಕ್ಕೆ ನಾವು ತುಂಬ ಸಬ್ಜೆಕ್ಟ್ಗಳ ಸ್ಪೆಷಲ್ ಲೆಕ್ಚರ್ಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಜನರಲ್ ಹೆಲ್ತ್ ಅವೇರ್ನೆಸ್, ಅದಕ್ಕೆ ಸಂಬಂಧಪಟ್ಟಂಗೆ ಯಾರೋ ಒಬ್ಬರು ಡಾಕ್ಟರ್ ಬಂದು ಮಾತಾಡ್ತಾರೆ. ಲೀಗಲ್ ಅವೇರ್ನೆಸ್, ಎಷ್ಟೋ ಜನ ಹುಡುಗ ಹುಡುಗಿಯರಿಗೆ ಬಾಲಾಪರಾಧದ ಕಾನೂನುಗಳೇ ಗೊತ್ತಿರಲ್ಲ, ಪೋಕ್ಸೋ ಬಗ್ಗೆನೇ ಗೊತ್ತಿರಲ್ಲ. ತುಂಬ ಜನ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರೋರಿಗೆ ಕೇಳಿಸ್ಕೊಡ್ರು, ತುಂಬ ಜನ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರೋ ಹುಡುಗರಿಗೆ 18 ತುಂಬಿರಲ್ಲ. 18 ತುಂಬಿಲ್ಲ ಅಂದರೆ ನೀವೆಲ್ಲ ಇನ್ನೂ ಬಾಲಕಿಯರು, ಗರ್ಲ್ಸ್ ಆ್ಯಂಡ್ ಬಾಯ್ಸ್. ನಿಮಗೆ ಬಾಲಾಪರಾಧದ ಎಲ್ಲ ಕಾನೂನುಗಳು ಅನ್ವಯವಾಗ್ತವೆ. ಮಿನಿಮಮ್ ಲೀಗಲ್ ಅವೇರ್ನೆಸ್ಸೇ ಇರೋದಿಲ್ಲ ಈ ಏಜಲ್ಲಿ. ಯಾವುದು ಪನಿಷಬಲ್ ಅಫೆನ್ಸ್, ಯಾವುದು ಪರವಾಗಿಲ್ಲ ಅನ್ನೋ ತಿಳುವಳಿಕೆ ಇರೋದಿಲ್ಲ. ಅವೇರ್ನೆಸ್ ಇಲ್ಲದೆ ತಪ್ಪು ಮಾಡಿ ಇಡೀ ಜೀವನವೇ ನಾಶವಾಗುವಂಥ 10 ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಆದ್ದರಿಂದ ನಿಮ್ಗೆಲ್ರಿಗೂ ಆ ಥರದ ಲೀಗಲ್ ಅವೇರ್ನೆಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಲೆಕ್ಚರ್ಸನ್ನು ಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲದೆ ಇನ್ನೂ ಹಲವಾರು ವಿಚಾರಗಳು, ನಾನು ಸುಮ್ಮನೆ 1-2 ಉದಾಹರಣೆ ಅಷ್ಟೇ ನಿಮಗೆ ಹೇಳಿದೆ. ಡ್ರಗ್ ಅಬ್ಯೂಸಿಗೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ಲೆಕ್ಚರ್, ಸ್ಪೆಷಲ್ ಸೆಷನ್ ನಾವು ಅರೇಂಜ್ ಮಾಡ್ತೀವಿ. ಇನ್ನೂ ಬೇರೆ ಬೇರೆ ರೀತಿಯ ವಿಚಾರಗಳಿದ್ದಾವೆ. ಅವುಗಳನ್ನೆಲ್ಲ ನಿಮಗೆ ಕೊಡೋ ಕಾರಣ ಏನು ಅಂದರೆ ಅದೆಲ್ಲ ಕೆಲವೊಮ್ಮೆ ನಿಮ್ಮ ಸಿಲೆಬಸ್ಸಲ್ಲಿ ಇರೋದಿಲ್ಲ, ಆದರೆ ಜೀವನಕ್ಕೆ ಬೇಕಾಗುತ್ತೆ, ಅತ್ಯಗತ್ಯ. ಆ ಕಾರಣಕ್ಕಾಗಿ ನಿಮಗೆ ಒಂದು ಓರಿಯೆಂಟೇಷನನ್ನು ಈ ಸಂದರ್ಭದಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. 20ನೇ ತಾರೀಕು ಆದಮೇಲೂ ಕಾಲೇಜು ರಿಓಪನ್ ಆಗದೆ ಪೋಸ್ಟ್ಪೋನ್ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸಿಟಿ ಏನಾದರೂ ಆದೇಶ ಮಾಡಿದರೆ ಈ ಬ್ರಿಡ್ಜ್ ಕೋರ್ಸು ಮುಂದುವರಿಯುತ್ತೆ. ನಿಮಗೆ ರೆಗ್ಯುಲರ್ ಕ್ಲಾಸಸ್ಸು ಶುರುವಾಗೋದು ತಡ ಆದರೂ ಈ ಬ್ರಿಡ್ಜ್ ಕೋರ್ಸು ಮುಂದುವರಿಯುತ್ತೆ. ಎಲ್ ಸದಾವಿ ಅಂತ ಒಬ್ಬಳು ಹೋರಾಟಗಾರ್ತಿ, ಈಜಿಪ್ಷಿಯನ್, ಪ್ರಸಿದ್ಧವಾದಂತಹ ಟಾಕ್ಸ್ ಸಿಗುತ್ತೆ. ಅದರಲ್ಲಿ ಒಂದು ಚಿಕ್ಕ ಭಾಷಣದಲ್ಲಿ ಆಕೆ ಈ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಕಾಮೆಂಟ್ ಮಾಡ್ತಾ ವೇರ್ ವಿ ಆರ್ ಮೂವಿಂಗ್ ಬೈ ಗೆಟಿಂಗ್ ಎಜುಕೇಟೆಡ್ ಅನ್ನುವ ಒಂದು ಪ್ರಶ್ನೆಯನ್ನು ಆಕೆ ಗಂಭೀರವಾಗಿ ಕೇಳ್ತಾಳೆ. ಲಾಯರ್ಸ್, ಅಡ್ವೊಕೇಟ್ಸ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ದೇರ್ ಕ್ಲಯಂಟ್ಸ್
doctors are exploiting their patients, and public servants, almost all exceptions will be there, are becoming corrupt. Why? Then what is the role of the education? ಎಜುಕೇಷನ್ ಹಾಗಾದರೆ ನಮ್ಮನ್ನು ಹೇಗೆ ತಯಾರು ಮಾಡ್ತಾ ಇದೆ ಅನ್ನುವ ಬಹಳ ಗಂಭೀರವಾದ ಪ್ರಶ್ನೆಯನ್ನು ಆಕೆ ಕೇಳ್ತಾಳೆ. ದಿಸ್ ಸಿಸ್ಟಮ್ ಆಫ್ ಎಜುಕೇಷನ್ ಶುಡ್ ಬಿ ಚೇಂಜ್ಡ್ ಅನ್ನುವ ನಿರ್ಣಯವನ್ನು ಆಕೆ ಕೊಡ್ತಾಳೆ. ಹೇಗೆ ಬದಲಾಗಬೇಕು ಅದನ್ನು ನಮಗೆ ಆಕೆ ಬಿಡ್ತಾಳೆ. ನಾವೆಲ್ಲರೂ 30-35 ವರ್ಷಗಳ ಕಾಲ ಅಧ್ಯಾಪಕ ವೃತ್ತಿಯಲ್ಲಿರುವ ನಾವು ತಯಾರು ಮಾಡಿ ಕಳಿಸುವ ಪದವೀಧರರು ಹೀಗೆ ಶೋಷಕರಾಗ್ತಾರೆ ಅನ್ನುವುದಾದರೆ ಎಲ್ಲಿ ಕೊಂಡಿ ಕಳಚಿದೆ, ಎಲ್ಲಿ ತಪ್ಪಾಗಿದೆ? ನಾನು ಅವಾಗಲೇ ಹೇಳಿದೆ ಒಂದು ಮಾತು, ನಾವೊಂದು 10% ನಿಮಗೆ ಎಜುಕೇಟ್ ಮಾಡ್ತೀವಿ ಅಂತ ಅಂದ್ಕೋಬೋದು. ಓದುವ ಕೌಶಲ್ಯವನ್ನು, ಬರೆಯುವ ಕೌಶಲ್ಯವನ್ನು, ಗ್ರಹಿಸುವ ಕೌಶಲ್ಯವನ್ನು ಅದನ್ನಾದರೂ ಸರಿಯಾಗಿ ಕಲಿಸ್ತಾ ಇದ್ದೀವಿ ಅಂದರೆ ಇಲ್ಲ, ಅದನ್ನು ಸರಿಯಾಗಿ ಕಲಿಸ್ತಾ ಇಲ್ಲ ನಾವು. ನಿಮ್ಗೆ ಯಾರಿಗಾದ್ರೂ ಒಂದು 2 ಪೇಜ್ ಏನಾದರೂ ಬರೀರಿ ಅಂತಂದರೆ ತಪ್ಪಿಲ್ಲದೆ ಬರೆಯೋಕ್ಕೆ ಬರಲ್ಲ. ಯಾವುದಾದ್ರೂ ಒಂದು ಟೆಕ್ಸ್ಟ್ ಕೊಟ್ಬಿಟ್ಟು ಓದಿ ಅಂತಂದರೆ ನಿರರ್ಗಳವಾಗಿ ಓದೋಕ್ಕೆ ಬರಲ್ಲ. ಏನಾದರೂ ಒಂದು ಪೀಸ್ ಆಫ್ ಟೆಕ್ಸ್ಟ್ ಒಂದು 2 ಪೇಜ್ 3 ಪೇಜ್ 5 ಪೇಜ್ ಕೊಟ್ಬಿಟ್ಟು ನಿಮಗೆ ಒಂದು 10 ನಿಮಿಷ ಟೈಮ್ ಕೊಟ್ಟು ಅದನ್ನು ಸಂಗ್ರಹ ರೂಪದಲ್ಲಿ ಒಂದು ಟಿಪ್ಪಣಿ ಮಾಡಿಕೊಡಿ ಅಂತಂದರೆ ನೀವು ಅದನ್ನು ಗ್ರಹಿಸೋಕ್ಕೆ ಬರಲ್ಲ. ಆ್ಯಂಡ್ ಈವನ್ ಕಂಪ್ಲೀಟಿಂಗ್ ಯುವರ್ 12 years ಆಫ್ ಸ್ಟಡಿ, ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಎ ಪೀಸ್ ಆಫ್ ಟೆಕ್ಸ್ಟ್, ದೆನ್ ವಾಟ್ ಎಜುಕೇಷನ್ ಡಿಡ್? ನಿಮಗೆ ಎಜುಕೇಷನ್ ಕೊಟ್ಟಿದ್ದೇನು? ನಿಮ್ಮ ಟೀಚರ್ಸ್ ಕಲಿಸಿದ್ದೇನು? ನೀವು ಕಲ್ತಿದ್ದೇನು? ಅಗೈನ್ ನೀವೆಲ್ಲರೂ ತುಂಬ ಗಂಭೀರವಾಗಿ ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆ, ನಾನು 3 ವರ್ಷ ಪದವಿಯನ್ನು ಹೊಸಕೋಟೆ ಕಾಲೇಜಿನಲ್ಲಿ ಪಡೆಯುವ ಈ ಅವಧಿಯಲ್ಲಿ ಏನೇನು ಮಾಡಬೇಕು, ಏನಾಗಬೇಕು, ನಾನು ಏನಾಗಬೇಕು ಜೀವನದಲ್ಲಿ, ಮತ್ತು ಈ 3 ವರ್ಷದಲ್ಲಿ ನಾನು ಏನೇನು ಮಾಡಬೇಕು? ಈ ಪ್ರಶ್ನೆಯನ್ನು ತುಂಬ ಗಂಭೀರವಾಗಿ ನಿಮ್ಮ ಅಂತರಂಗದಲ್ಲಿ ಹಾಕ್ಕೊಳ್ಳಿ. ಗೈಡೆನ್ಸು ಟೀಚರ್ಸಿಂದ, ಸೀನಿಯರ್ಸಿಂದ, ಬ್ರದರ್ಸ್, ಸಿಸ್ಟರ್ಸ್, ಪೇರೆಂಟ್ಸ್ ಎಲ್ಲರ ಕಡೆಯಿಂದ ತಗೊಳ್ಳಿ. ಬಟ್ ಥಿಂಕ್ ಸೀರಿಯಸ್ಲಿ, ನೀವೇ ನಿಮ್ಮ ನಿರ್ಧಾರವನ್ನು ತಗೊಳ್ಳಿ. ನೀವೀಗ ಟೀನೇಜರ್ಸ್ ಇರಬಹುದು. ಆಫ್ಟರ್ ಯುವರ್ ಡಿಗ್ರಿ ಯು ಆಲ್ ವಿಲ್ ಬಿಕಮ್ ಮೆನ್ ಆ್ಯಂಡ್ ವಿಮೆನ್. ನಿಮಗೆಲ್ರಿಗೂ 20 ವರ್ಷ ದಾಟಿಬಿಡುತ್ತೆ ಡಿಗ್ರಿ ಮುಗಿಸೋ ಹೊತ್ತಿಗೆ. ಸೊ ನೀವು ಜವಾಬ್ದಾರಿಯುತ ಭಾರತೀಯ ನಾಗರಿಕರಾಗಿ, ವೋಟಿಂಗ್ ಪವರ್ಸ್ ಪಡ್ಕೊಂಡಂಥವರಾಗಿ ನೀವು ಯಾವ್ಯಾವ ಗುಣನಡತೆಗಳನ್ನು, ಶಕ್ತಿ ಸಾಮರ್ಥ್ಯಗಳನ್ನು, ಕೌಶಲ್ಯಗಳನ್ನು ಪಡೆದಿದ್ದೀರಿ, ಪಡಿತೀರಿ, ಪಡಿಬಲ್ರಿ, ಮತ್ತು ಏನಾಗಬಲ್ರಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಹೇಳ್ಬೋದು ನೀತಿ, ನಾವೇನೋ ಬೋಧನೆ ಮಾಡಬಹುದು, ನೀವು ಇದನ್ನು ನಿಮ್ಮ ಅಂತರಂಗದಲ್ಲಿ ಬಹಳ ಗಂಭೀರವಾಗಿ ಕೇಳ್ಕೋಬೇಕು. ನೀವು BSc ತೊಗೊಂಡಿದ್ದೀರಿ ಅಂದರೆ, PCM ತೊಗೊಂಡಿದ್ದೀರಿ ಅಂದರೆ ನಿಮಗೆ ಫಿಸಿಕ್ಸ್ ಟೀಚರ್ ಬರ್ತಾರೆ, ಕೆಮಿಸ್ಟ್ರಿ ಟೀಚರ್ ಬರ್ತಾರೆ, ಮ್ಯಾಥ್ಸ್ ಟೀಚರ್ ಬರ್ತಾರೆ. ಅವ್ರ ಸಬ್ಜೆಕ್ಟನ್ನು ಅವರು ಹೇಳೋದ್ರ ಜೊತೆಗೆ ಈ ಸಮಾಜದ ಬಗೆಗೆ ಅನೇಕ ವಿಚಾರಗಳನ್ನು ಹೇಳ್ತಾರೆ, ಬದುಕಿನ ಬಗೆಗೆ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಅದ್ರ ಜೊತೆಗೆ ನಿಮಗೆ ಕಂಪಲ್ಸರಿ ಪೇಪರ್ಸ್ ಇರುತ್ತೆ, ಅದ್ರ ಜೊತೆಗೆ ನಿಮ್ಗೆ ಲ್ಯಾಂಗ್ವೇಜಸ್ ಇರುತ್ತೆ, ಇಂಗ್ಲೀಷ್ ಟೀಚರ್ ಬರ್ತಾರೆ, ಕನ್ನಡ ಟೀಚರ್ ಬರ್ತಾರೆ. ಸೊ ನಿಮಗೆ ಕನಿಷ್ಠ ಪಕ್ಷ 6 ಮಂದಿ ಭಿನ್ನ ಟೀಚರ್ಸ್ ನಿಮ್ಮ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗ್ತಾರೆ. ಕನಿಷ್ಠ 6 ಮೆಂಬರ್ಸ್, 6 ಮಂದಿ ಬರ್ತಾರೆ ಅಂದರೆ 6 ಬಗೆಯ ಸೈಕಾಲಜೀಸ್, 6 ಬಗೆಯ ವೇ ಆಫ್ ಥಿಂಕಿಂಗ್ಸ್, ಅಪ್ರೋಚಸ್ ಟು ದ ಲೈಫ್ ನಿಮಗೆ ಸಿಗುತ್ತೆ. ಅದಲ್ಲದೆ 108 ಬಗೆಯ ಟೆಕ್ಸ್ಟ್ಗಳನ್ನು ನೀವು ಮುಖಾಮುಖಿ ಆಗ್ತೀರಿ. ಸೊ ನೀವು ಮತ್ತೆ ಮತ್ತೆ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ, ನಾನು ಏನಾಗಬೇಕು, ನಾನು ಹೇಗಾಗಬೇಕು, ನಾನು ಯಾವ ಶಕ್ತಿ ಸಾಮರ್ಥ್ಯಗಳನ್ನು, ಯಾವ ಕೌಶಲ್ಯಗಳನ್ನು ಪಡಿಬೇಕು ಮತ್ತು ಅವುಗಳನ್ನು ಹೇಗೆ ಪಡಿಬೇಕು? ತುಂಬ ಸೀರಿಯಸ್ ಆಗಿ ಈ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಪ್ಲ್ಯಾನ್ ಇಟ್ ಔಟ್. ಹೊರಗಡೆಯ ಬದುಕು ಕೆಲವೊಮ್ಮೆ ಹಲವು ಬಗೆಯ ಆಮಿಷಗಳಿಂದ ರೂಪಿತಗೊಳ್ಳಬಹುದು. ನಾವು ಇನ್ಹ್ಯೂಮನ್ ಆಗಿ, ಕೆಲವೊಮ್ಮೆ ಅನ್ಕಂಟ್ರೋಲ್ಡ್ ಆಗಿ, ಅಂದರೆ ನಮ್ಮ ಭಾವನೆಗಳ ಮೇಲೆ ನಿಯಂತ್ರಣವಿಲ್ಲದೆ ಕೆಲವೊಮ್ಮೆ ತುಂಬ ಸಿಟ್ಟಾಗಿ ನಾವು ಮಾತಾಡಬಹುದು, ಕೆಲವೊಮ್ಮೆ ತುಂಬ ಕ್ರೂರವಾಗಿ ನಾವು ಬಿಹೇವ್ ಮಾಡಬಹುದು, ತಾಳಿಕೋರರಾಗಿ ಬಿಹೇವ್ ಮಾಡಬಹುದು. ಬಟ್ ಹಾಗಾದರೆ ಎಜುಕೇಷನ್ ಪಾತ್ರ ಏನು? ಎಜುಕೇಷನ್ ಪಾತ್ರ ಏನು? ನೀವೆಲ್ಲ ಡಿಗ್ರಿ ಓದಕ್ಕೆ ಬಂದಿದ್ದೀರಪ್ಪ, ಏನು ನಿಮ್ಮ ಉದ್ದೇಶ? ಇದೆಲ್ಲ ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡಬೇಕಲ್ವಾ? ಯೋಚನೆ ಮಾಡಬೇಕಲ್ವಾ? ಅಟ್ಲೀಸ್ಟ್ ಎಸ್ ಸರ್ ಅಂದ್ರಪ್ಪ. ನಿಮ್ಮ ಅಸ್ತಿತ್ವದ ಪ್ರಶ್ನೆ ಇದ್ದೀರಾ ಇಲ್ವಾ ಅಂತ, ಇಲ್ಲಿದ್ದೀರಾ ಇಲ್ವಾ ಅಂತ. ಇದ್ದೀರಾ ಇಲ್ಲೇ? ಬರೀ ಹೆಣ್ಣು ದನಿ ಮಾತ್ರ ಕೇಳಿಸ್ತಾ ಇದೆ. ಇದ್ದೀರಪ್ಪ ಇಲ್ಲೇ? ಈ ಗಂಡು ದನಿನೂ ಕೇಳಿಸ್ತು ನೋಡಿ. ನಿಮಗೆ 6 ಸಬ್ಜೆಕ್ಟ್ ಇರುತ್ತೆ, ದಿನಕ್ಕೆ ಮಿನಿಮಮ್ 5 ಕ್ಲಾಸ್ ಇರುತ್ತೆ, 5 hours.
5 ಅವರ್ಸ್ ಮಿನಿಮಮ್, ಕೆಲವೊಮ್ಮೆ 7 ಅವರ್ಸ್ 8 ಅವರ್ಸು ಇರಬಹುದು. ಅಂದರೆ ಹೌದು, 7 ಅವರ್ಸ್ 8 ಅವರ್ಸ್ ಕೇಳಿ ನೋಡಿ ಓದಿ ಕಲಿಯೋದಕ್ಕೆ ರೆಡಿ ಇರಿ. ಡೆಡಿಕೇಟ್ ಯುವರ್ ಡೈಲಿ 6-7 ಅವರ್ಸ್ ಟು ದಿಸ್ ಕಾಲೇಜ್ ಟು ಬಿಲ್ಡ್ ಯುವರ್ ಫ್ಯೂಚರ್. ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇರೋದು ನಾವು. ಭಾಷಣದ ಮೇಲೆ ಭಾಷಣ ಯಾಕೆ ಮಾಡ್ತಾ ಇರೋದು? ನಿಮ್ಮನ್ನೆಲ್ಲ ಸಿದ್ಧಪಡಿಸೋದಕ್ಕೆ, ನಿಮ್ಮನ್ನೆಲ್ಲ ಆ ಥರದ ಬ್ಲಾಟಿಂಗ್ ಪೇಪರ್ಸ್ ಆಗಿ ಸಿದ್ಧಪಡಿಸೋದಕ್ಕೆ. ಆಮೇಲೆ ಇಲ್ಲಿ ಏನೇನು ಸೌಕರ್ಯಗಳಿದೆ ನಮ್ಮ ಕಾಲೇಜಿನಲ್ಲಿ, ಫೆಸಿಲಿಟೀಸ್ ಏನೇನಿದೆ, ಅದು ಲೈಬ್ರರಿ ಫೆಸಿಲಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರ್ಬೋದು, ಕಂಪ್ಯೂಟರ್ ಲ್ಯಾಬ್ಸ್ ಫೆಸಿಲಿಟೀಸ್ ಇರ್ಬೋದು. ಯಾವ ಗೌರ್ಮೆಂಟ್ ಕಾಲೇಜಲ್ಲೂ, ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಜಂಬ ಅಲ್ಲ ಇದು, ಜಂಬದ ಮಾತಲ್ಲ, ಯಾವ ಗೌರ್ಮೆಂಟ್ ಕಾಲೇಜಲ್ಲೂ ನಮ್ಮ ಕಾಲೇಜಲ್ಲಿ ಇರುವಷ್ಟು ಕಂಪ್ಯೂಟರ್ಸ್ ಇಲ್ಲ. ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲೇ ಈ ಪಕ್ಕದ ರೂಮು ಕಂಪ್ಯೂಟರ್ ಲ್ಯಾಬ್, ಇದ್ರ ಮೇಲಿಂದು ಕಂಪ್ಯೂಟರ್ ಲ್ಯಾಬ್, ಅದ್ರ ಮೇಲಿಂದು ಕಂಪ್ಯೂಟರ್ ಲ್ಯಾಬ್, ಅದ್ರ ಪಕ್ಕದ್ದು ಕಂಪ್ಯೂಟರ್ ಲ್ಯಾಬ್. ನೀವು ಅಲ್ಲಿ ಎ ಬ್ಲಾಕಿಗೆ ಬಂದರೆ ಅಲ್ಲಿ ಒಂದು ದೊಡ್ಡ ಕಂಪ್ಯೂಟರ್ ಲ್ಯಾಬ್ ಇದೆ. ಇರಲಿ, ಅದನ್ನೆಲ್ಲ ನಮ್ಮ ಟೀಚರ್ಸ್ ಹೇಳ್ತಾರೆ. ನಾನು ಅವ್ರು ಹೇಳೋದನ್ನೆಲ್ಲ ನಾನೇ ಹೇಳೋದಿಲ್ಲ, ನಮ್ಮ ಟೀಚರ್ಸ್ ಹೇಳ್ತಾರೆ ಅದನ್ನೆಲ್ಲ. ಸೊ ನಿಮಗೆ ಒಂದು ಸ್ವಲ್ಪ ಬೇಗನೆ ಇವತ್ತು ಬ್ರೇಕ್ ಕೊಡ್ತೀವಿ. ಬಿ ರೆಡಿ ಟು ಬಿಕಮ್ ಗುಡ್ ಲಿಸನರ್ಸ್, ಟು ಬಿಕಮ್ ಗುಡ್ ಲರ್ನರ್ಸ್, ರೆಡಿ ಟು ಕ್ವೆಶ್ಚನ್. ಮುಂದಿನ ಸೆಷನ್ಗಳಲ್ಲಿ ಸಂವಾದಕ್ಕೆ ಅವಕಾಶ ಇರುತ್ತೆ. ನೀವು ಯಾವಾಗ ಬೇಕಾದರೂ ಹೀಗೆ ಹ್ಯಾಂಡ್ ರೈಸ್ ಮಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ ಎದ್ದು ನಿಂತು ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲಿರುವವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸೊ ಆ್ಯಸ್ ಎ ಪ್ರಿನ್ಸಿಪಾಲ್, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಪ್ರತಿಯೊಬ್ಬರಿಗೂ, ಶ್ರಮಿಸಿದ ಪ್ರತಿಯೊಬ್ಬರಿಗೂ, ಹಾಗೆಯೇ ನಮ್ಮ ಮನವಿಗೆ ಓಗೊಟ್ಟು ಇಲ್ಲಿ ಬಂದು ವಿಸ್ತೃತವಾಗಿ ಮಾತನಾಡಿದ ಮಿತ್ರ ಬೂದಾಳ್ ಅವರಿಗೂ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿಬಡಿ.